ಬಿಗ್ ಬಾಸ್ ನೋಡ್ತಾ ಇದೀರಾ ಸರ್? ಹಾ ಸರ್ ನೋಡ್ತೀವಿ. ನಿಮ್ಗೆ ತುಂಬಾ ಚೆನ್ನಾಗಿ ಆಡ್ತಿರೋ ಯಾರು ಅನಿಸ್ತಾ ಇದೆ ಸರ್? ಗಿಲ್ಲಿ ಸರ್ ಗಿಲ್ಲಿ. ಗಿಲ್ಲಿ. ಗಿಲ್ಲಿ ಗಿಲ್ಲಿ ಏನಕ್ಕೆ ಸರ್ ಅಷ್ಟೊಂದ್ ಜನ ಇಷ್ಟಪಡ್ತಾರಲ್ಲ? ಸರ್ ಮನುಷ್ಯ ಒಳ್ಳೆಯವನು. ಮನ್ಸ ಒಳ್ಳೆ ಕಾಮಿಡಿ ಮಾಡ್ತಾನೆ. ಹಾ ಡೈರೆಕ್ಟ್ ಆಗಿದ್ದಾನೆ ಮನುಷ್ಯ. ಡೈರೆಕ್ಟ್ ಆಗಿದ್ದಾರೆ. ಡೈರೆಕ್ಟ್ ಆಗಿದ್ದಾನೆ. ಮತ್ತೆ ರಾತ್ರಿ ಗಿಲ್ಲಿಗೆ ಹೊಡೆದಿರೋದು ದೊಡ್ಡ ಸುದ್ದಿ ಆಗ್ಬಿಟ್ಟದೆ, ಒಂದ್ ಹೆಣ್ಮಕ್ಳು ಹೊಡೆದಿರೋದು. ಅದು ತಪ್ಪಲ್ವಾ ಸರ್? ಹಾ ಹೆಣ್ಮಕ್ಳಾದ್ರೆ ಗಂಡ್ ಮಕ್ಳಾದ್ರೆ ಹೊಡೆಯೋ ತಪ್ಪಲ್ವಾ? ಹೊಡೆಯುತ್ತ ಆ ಮನುಷ್ಯ ಕಾಮಿಡಿ ಮಾಡ್ಕೊಂಡಿರೋದು. ಹ್ಮ್ ಆ ಬಕೆಟ್ ಕೇಳ್ದ ಬಕೆಟ್ ಕೊಟ್ಟಿರ ಅಪ್ಪ ಯಾಕೆ ಆತರ ಮಾಡ್ತಾ ಇದ್ದ? ಅಲ್ವಾ? ಕರೆಕ್ಟ್ ಅಲ್ವಾ? ಅದೇ. ಆಮೇಲೆ ಆತ ಹೇಳಿದ್ದ ನಾನು ಹಿಂಗ್ ತೆಗಿತೀನಿ ಅಂತಲೂ ಕೂಡ. ಹೌದು. ಆಮೇಲೆ ಬಂದು ನಾನ್ ತಪ್ಪಾಯ್ತು ಅಂತ ಒಪ್ಕೊತಿದ್ದಾಳೆ. ಈಗ ಬೇರೆ ಅದೇ ಜಾಗದಲ್ಲಿ ಯಾರು ಹೊಡೆದಿರೋರು, ಬೇರೆ ಇನ್ಯಾರು ಹೊಡೆದಿರ ಏನಾಗ್ತಿತ್ತು? ದೊಡ್ಡ ವಿಷಯವಾಗಿರೋದು. ಹ್ಮ್ ಗಲಾಟೆ ಆಗಿರೋದು ಗಲಾಟೆ ಆಗಿರೋದು ಅಲ್ವಾ? ಆದ್ರೆ ಗಿಲ್ಲಿ ತಡ್ಕೊಂಡವ್ರಲ್ಲ, ಯಾವ ಉದ್ದೇಶಕ್ಕೆ ತಡ್ಕೊಂಡಿರ್ಬೋದು ಮನುಷ್ಯ ಸರ್? ಒಳ್ಳೆ ಸರ್ ಪಾಪ. ಒಳ್ಳೆಯವನು ಅಂದ್ರೆ ಏನು, ಯಾವ ತರ ಬಡತನದಿಂದ ಬಂದಿರೋದು ವಿಚಾರವಾಗ? ಬಡತನ ಅದೆಲ್ಲ ಬರಲ್ಲ ಸರ್. ಮನುಷ್ಯ ಒಳ್ಳೇದು. ಅವ್ರ ಮಾಡ್ತಾರೆ ಅನ್ಬಿಟ್ಟು ನಾವ್ ಮಾಡೋದು ಅದಕ್ಕೆ ಚೆನ್ನಾಗಿರುತ್ತಾ? ಅರ್ಥ ಇರಲ್ಲ ಅಂತ. ಚೆನ್ನಾಗಿರಲ್ಲ ಅದು. ಹಾ 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 ಅವ್ರು ಹೊಡೆದ್ ದೊಡ್ಡದಾಗ್ಲಿ ಬಿಟ್ರಿ ಅವ್ರೇನೆ. ಹಾ ಹಾ ಹಾ. ಆಮೇಲೆ ನೀನು ಒಂದ್ ಬನಿ ಹಾಕೊಂಡ್ ಗೆಲ್ತೀಯಾ, ನೀನು ಬಡವಾನು ತೋರ್ಸ್ಕೊತೀಯಾ ಅಂತ ಎಲ್ಲ ಟೀಕೆ ಮಾಡ್ತಿದ್ರಲ್ಲ, ಇದು ಸರಿ? ಅದು ಬಿಗ್ ಬಾಸ್ ಅಲ್ಲಿ ಸರ್ ಹಿಂಗೆಲ್ಲ ಅಪ್ಪ ದುಡ್ಡು ಮಾಡಿಲ್ಲ ಸರ್ ಬಡವ. ಇವ್ರಪ್ಪ ದುಡ್ಡು ಮಾಡೋರು ಅವ್ರು ಹಾಕೊಂಡು ಓಡಾಡ್ತಾರೆ. ಯಾರಪ್ಪ ದುಡ್ಡು ಮಾಡಿಲ್ಲ? ಗಿಲ್ಲಿಯವ್ರಪ್ಪ ದುಡ್ಡು ಮಾಡಿದ್ರೆ ಅವನು ಸುಟ್ಟು ಬಿಟ್ಟು ಹಾಕೊಂಡು ಓಡಾಡಿರೋನು ಪಾಪ. ಹಾ ಹಾ ಹಾ. ಪಾಪ ಅವ್ರಪ್ಪ ಕುರಿ ಕಾಯ್ಕೊಂಡು ಇದ್ ಮಾಡ್ಕೊಂಡ್ರೆ ರಾಮನ್ ಶೆಲ್ಲಿ ಎತ್ಕೊಂಡ್ಬರ್ತಾನೆ ಸುಡು ಬಿಟ್ಟಲ್ಲ. ಓ ಕರೆಕ್ಟ್ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಮತ್ತೆ? ಇವ್ರು ದುಡ್ಡು ಮಾಡೋರಪ್ಪ, ಅದಕ್ಕೆ ಇವ್ರು ಹಿಂಗೆಲ್ಲ ಮಾತಾಡ. ಮರಿತಾವ್ರೆ. ಹ್ಮ್ ಹ್ಮ್ ಇವ್ರಪ್ಪ ದುಡ್ಡು ಮಾಡಿದ್ರೆ ಇವ್ರು ಹಾಕೊಂಡ್ ಬರ್ತಾ ಇದ್ರ ಅಲ್ಲ. ಹ್ಮ್ ಹ್ಮ್ ಹ್ಮ್. ಆಮೇಲೆ ಅವ್ನ ಹಳ್ಳಿಯಿಂದ ಹೋದವನು, ಅವನಿಗೆ ಇಷ್ಟ ಆಗುತ್ತೋ ಇಲ್ವೋ ಅದು ಅದು ಅವನ ಇಚ್ಛೆ. ಹೌದು. ಹೌದು ಆದ್ರೆ ಇವ್ರು ಹಿಂಗೆಲ್ಲ ಮಾತಾಡೋದು ಎಷ್ಟು ಸರಿ? ಈ ತರ ಎಲ್ಲ ಮಾತಾಡೋದು. ಸರ್ ಅದೆಲ್ಲ ದುರಾಂಕಾರಗಳು ಅವೆಲ್ಲ. ಹ್ಮ್ 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 ಹ್ಮ್. ಯಾವ ಮನುಷ್ಯ ಬಟ್ಟೆ ಮೇಲೆಲ್ಲ ಮನುಷ್ಯನ ಅಲಿಯಕ್ ಆಗಲ್ಲ. ಹೌದೌದು. ಕರೆಕ್ಟ್ ಅಲ್ವಾ? ಹ್ಮ್ ಹ್ಮ್. ಪಾಪ ಅವ್ನ ಹತ್ರ ದುಡ್ಡು ಇದ್ರೆ ಅವನು ಜೋರಾಗಿ ಹಾಕೊಂಡ್ ಬರ್ತಾನೆ. ಅದೇ ಅಲ್ಲೇ ನಮ್ಗೆ ವ್ಯಕ್ತಿ ಬೇಕಾಗಿರೋದು ಅಷ್ಟೇ. ಅವನು ಬಟ್ಟೆ ಹಾಕೊಂತಾನೆ ಅದಲ್ಲ. ಅವನು ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ. ಇವತ್ತು ಬಿಗ್ ಬಾಸ್ ಓಡ್ತೈತೆ ಅಂದ್ರೆ ಗಿಲ್ಲಿನೇ ಅಲ್ಲಿ. ಹಾ ಗಿಲ್ಲಿನೇ ಬಿಗ್ ಬಾಸ್ ಹೊಡ್ತಾ ಇರೋದು. ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಸೀಸನ್ ಇಲ್ಲ ಅಲ್ಲಿ. ಓ ಹಂಗಂತೀರಾ? ಅಲ್ಲಿ ಯಾರು ಸರ್ ಇದಾರಲ್ಲ ಆಕ್ಟಿವ್ ಆಗಷ್ಟು? ಗಿಲ್ಲಿನೇ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಅಲ್ಲಿ. ಗಿಲ್ಲಿ ಇಲ್ಲ ಅಂದ್ರೆ ಏನ್ ಆಟ ನಡೆಯಲ್ಲ. ಅಲ್ಲಿ ಆಟ ಅಂದ್ರೆ ಯಾರಿದ್ರು ಬೋಲ್ ನಿಮ್ ಪ್ರಕಾರ ನೋಡ್ರಿ. ಅವನೊಬ್ನೇ ಇರೋದು ಹಾ, ಸ್ಟ್ಯಾಂಡ್ ತಗೊಂಡಿರೋದು. ಆ ಮನುಷ್ಯನಿಂದನೇ ಇವತ್ತು TRP ಎಲ್ಲ ಹೋಗ್ತಾರದಲ್ಲಿ. ಅಂದ್ರೆ ನೀವ್ ಹೇಳ್ದಂಗೆ ಬಟ್ಟೆ ಮುಖ್ಯ ಅಲ್ಲ ಅನ್ನೋದು ಕರೆಕ್ಟ್ ಸರ್. ಹೋದ್ ಸರಿ ಇದು ಯಾರೋ ಹನುಮಂತು ಬರೀ ಪಂಚೆ ಉಟ್ಕೊಂಡೆ ಗೆದ್ಬಿಟ್ಟ. ಗೆದ್ಕೊಂಡು ಹೋದ್ರು. ಹ್ಮ್. ಈಗ ಅದನ್ನೇ ಟೀಕೆ ಮಾಡ್ತಾರ. ಅವ್ನು ಹೋದ್ ಸರ್ ಹಂಗ್ ಮಾಡ್ದೆ, ಇವ್ನು ಈ ತರ ಬನಿನಾಗ ಗೆಲ್ಬೇಕು ಅಂತ ಒಂಥರ ಟೀಕೆ ಮಾಡ್ತಾರಲ್ಲ. ಇದು ಎಷ್ಟು ಸರಿ, ಎಷ್ಟು ಮಟ್ಟಿಗೆ ಸರಿ ಇದು? ಸರ್ ಟೀಕೆ ಮಾಡಕ್ಕೆ ಸರ್ 1000 ಜನ ಟೀಕೆ ಮಾಡ್ತಾರೆ. ಅದಕ್ಕೆಲ್ಲ ಹ್ಮ್. ತಲೆ ಕೆಡ್ಸ್ಕೊಬಾರ್ದು. ಆ ಮನುಷ್ಯ ಕರೆಕ್ಟ್ ಆಗಿ ಆಡ್ತಾ ಇದ್ದಾನೆ. ಅದು ಮುಖ್ಯ, ಆಟ ಮುಖ್ಯ. ಅಷ್ಟೇ. ಗಿಲ್ಲಿ ಕಾವ್ಯ. ಈ ಗಿಲ್ಲಿ ಕಾವ್ಯದ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೆಲ್ಲ ಅವ್ರ ಪರ್ಸನಲ್ ನಾವ್ ಹೇಳಕ್ಕಾಗಲ್ಲ ಸರ್. ಅದೆಲ್ಲ ಪರ್ಸನಲ್. ನಗು ಬಂದ್ಬಿಡ್ತು ನೋಡಿ. ಯಾಕೆಂದ್ರೆ ನಾವ್ ಹೇಳಕ್ಕಾಗಲ್ಲ. ಕಾವ್ಯ ಬಂದ್ಬಿಟ್ಟು ಅಣ್ಣ ಅಂತಾಳೆ, ಹಾ. ಗಿಲ್ಲಿ ಇಲ್ಲ ಲವ್ ಮಾಡ್ತೀನಿ ಅಂತಾನೆ. ಎಷ್ಟು ಅಣ್ಣ ತಮ್ಮ ಅನ್ಕೊಂಡ್ ಹೋಗಿರೋರೆಲ್ಲ ಮದುವೆ ಆಗಿ ಓಡಾಗಿರೋ ನೋಡಿದೀವಿ ಸಖತ್ತಾಗಿ ಹೇಳಿದ್ರಿ ಬಿಡಿ. ಅಲ್ವಾ? ಹಾ ಅದೆಲ್ಲ ಏನು ಮಾಡಕ್ಕಾಗಲ್ಲ. ಅಲ್ಲ ಹಂಗಂತ ಹೇಳ್ತಾಳೆ ಆಕೆ. ಆದ್ರೆ ಗಿಲ್ಲಿ ಅವಳ ಪರವಾಗಿ ವಿಚಾರವಾಗಿ ಏನೋ ಮಾತಾಡಿದಾಗ ಆಕೆ ತುಂಬಾ ಎಕ್ಸ್ಪ್ರೆಸ್ ಮಾಡ್ತಾಳೆ, ತುಂಬಾ ಖುಷಿ ಪಡ್ತಾಳೆ. ಹೌದು. ಈಗ ಕಾವು ಅಂತಂದಾಗ ಎಷ್ಟೊಂದು ಖುಷಿ ಪಡ್ತಾರೆ. ಹಂಗಾದಾಗ ಅದು ಪ್ರೀತಿ ಇರುತ್ತೆ ಇರುದಿಲ್ಲ ಅಂತ ಒಳಗಡೆ ಇರ್ಬೋದೇನೋ ತೋರ್ಸ್ಕೊಂತ ಇಲ್ಲ. ತೋರ್ಸ್ಕೊತಾ ಇಲ್ಲ. ಹೊರಗಡೆ ಬಂದ್ಮೇಲೆ ತೋರ್ಸ್ಬೋದೇನೋ. ಆಮೇಲೆ ಜೊತೆಗೆ ಸರ್ ಗಿಲ್ಲಿ ಒಬ್ಬ ಬಡ ಕುಟುಂಬದಿಂದ ಬಂದವನು ಹೌದು. ಅಂತ ಎಲ್ರು ಹೇಳ್ತಾರೆ. ಈಗ ಹಂಗಂತ ಹೋದ್ರೆ ಮೊದ್ಲು ಗಗನ ಅಂತಿದ್ರು. ಹಾ. ಈಗ ಇಲ್ಲಿ ಬಂದಾನೆ, ಅವನಿಗೆ ಆಟದ ಹಸಿವು ಮುಖ್ಯನೋ ಅಥವಾ ಗೆಲ್ಬೇಕು ಅನ್ನೋ ಮುಖ್ಯನೋ, ಈ ಲವ್ ಗಿವ್ ಅದ್ ಆದ್ಯತೆ ಕೊಡದಿದ್ರೆ ಅವ್ನು ಇಲ್ಲಿವರೆಗೆ ಬರ್ತಿದ್ನ? ಸರ್ ಯಪ್ಪ ಲವ್ ಎಲ್ಲ ಅನ್ಕೊಂಡ್ ಹೋಗಿದ್ರೆ ಇಲ್ಲಿವರೆಗೂ ಖಾಲಿ ಆಗ್ತಿರ್ಲಿಲ್ಲ. ಹೌದು, ಒಂದ್ ಹಳ್ಳಿಯಿಂದ ಬಂದಂಗ ಸಾಧ್ಯ ಮಾಡಕ್ ಆಗಲ್ಲ. ಆ ಯಪ್ಪ ಬಡತನದಿಂದ ಬಂದಿದ್ದಾನೆ. ಹ್ಮ್ ಏನೋ ಸಾಧನೆ ಮಾಡೋಣ ಅಂತ ಹ್ಮ್ ಓಡಾಡ್ತಾ ಇದ್ದಾನೆ. ಸಪೋರ್ಟ್ ಮಾಡ್ಬೇಕು ಪಾಪ ಅವ್ರಿಗೆ. ಹ್ಮ್ ಕರೆಕ್ಟ್ ಅಲ್ವಾ? ಹ್ಮ್. ಅಂದ್ರೆ ಅಲ್ಲಿ ಇರೋರು ಎಲ್ರು ಕೂಡ ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಇವ್ನು ಗೆದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು. ಸರ್ ಒಳ್ಳೆತನಕ್ಕೆ ಜಾಸ್ತಿ ಕಲ್ಲೊಡಿಯೋದು. ಓ, ಹಣ್ಣಿರೋ ಮರಕ್ಕೆ ಕಲ್ಲೊಡಿಯೋದು. ಕರೆಕ್ಟ್ ಅಲ್ವಾ? ಹ್ಮ್. ಈಗ ಇದಕ್ಕೆ ಈ ಮರದಲ್ಲಿ ಏನು ಬಿಟ್ಟಿಲ್ಲ ಅಂದ್ರೆ ಯಾರ ಹತ್ರನೇ ಇದ್ ಮಾಡಲ್ಲ. ಯಾರು ಹೋಗಲ್ಲ. ಹಣ್ಣಿದ್ರೆ ಎಷ್ಟ್ ಜನ ತುಂಬಿಕೊಂಡಿರ್ತಾರೆ. ಹ್ಮ್. ಒಳ್ಳೆತನಕ್ಕೆ ಯಾವತ್ತೂ ಬೆಲೆ ಇಲ್ಲ. ಹಂಗಾರೆ ಗಿಲ್ಲಿ ಈ ಸರಿ ನಿಮ್ ಪ್ರಕಾರ ಯಾರು ಸರ್, ಅವ್ರ್ ಗೆಲ್ಬೇಕು? ಗೆದ್ರೇನೆ ಒಳ್ಳೇದ್ ಪಾಪ. ಗಿಲ್ಲಿ ಗೆದ್ರೆ ಹಾ. ಇಡೀ ಕರ್ನಾಟಕದಾದ್ಯಂತ ಗಿಲ್ಲಿನೇ ಗೆಲ್ಲಿ ಅಂತವ್ರೆ. ಅಕಸ್ಮಾತ್ ಇದೇನ್ ಉಲ್ಟಾ ಆಗೋದ್ರೆ ಜನ ಏನ್ ಅನ್ಕೋಬಹುದು? ಸರ್ ಜನ ಅನ್ಕೊಂಬೋದಂತಲ್ಲ, ಅವ್ರ ಹಣೆ ಬರ ಸರಿ ಇಲ್ಲ ಅಂತ ಅಷ್ಟೇನೆ. ಹಣೆ ಬರ. ಹಣೆ ಬರ ಹ್ಮ್. ಪಾಪ ನಿಯತ್ತಾಗಳಕ್ ಹೋದ್ರೆ ಗಿಲ್ಲಿನೇ ಗೆಲ್ಬೇಕು. ಅವರಿಂದನೇ ಎಷ್ಟೋ ಜನ ಇವತ್ತು ಟಿವಿ ಮುಂದೆ ಕುತ್ಕೊಂಡು ನೋಡ್ತಾರ. ಓ, ಗಿಲ್ಲಿಯಿಂದನೇ ಜನ ನೋಡ್ತಾ ಇರ್ತಾರೆ ಬಿಗ್ ಬಾಸ್ ನ. ನಮ್ ಪ್ರಕಾರ ಹೇಳಕ್ಬೇಕು ಅಂದ್ರೆ ಗಿಲ್ಲಿ ಹೌದೌದು. ಅಷ್ಟು ಜನದಲ್ಲಿ ಬೆಟರ್ ಮನುಷ್ಯ ಅಂದ್ರೆ ಗಿಲ್ಲಿ. ಹೌದು. ಸರ್ ಅದ್ ಹೆಂಗೆ ಸರ್, ಅವನು ಅಷ್ಟು ಹೊಡೆದ್ರು ಅಷ್ಟು ಅವಮಾನ ಮಾಡಿದ್ರು ಕೂಡ ಎಲ್ಲವನ್ನೂ ನಗ್ನಾಗ್ತಾನೆ, ಇಷ್ಟೊಂದು ಪೇಷನ್ಸ್ ಆಗಿ ತಗೋತಾನಲ್ಲ. ಏನ ಗೆಲ್ಬೇಕು ಅನ್ನೋ ಉದ್ದೇಶನ ಅಥವಾ ಮೂಲ ಅವನ ಉದ್ದೇಶನೇ ಅದ? ಸರ್ ಈಗ ನೀವ್ ಮಾಡಿದ್ರೆ ನಾನ್ ಮಾಡೋದಕ್ಕ ಮರ್ಯಾದೆ ಇರ್ತದ ಸರ್ ಅದಕ್ಕೆ? ಕರೆಕ್ಟ್. ಈಗ ಒಂದು ಕೆಸರು ಇರುತ್ತೆ, ಅಲ್ಲಿ ಕಲ್ಲಿ ಮುಂದೆ ಕಲ್ಪಿಸಾಕ್ತಾರೆ, ಯಾರಿಗಾರದು? ನಮ್ಗೆ ಯಾರುತ್ತೆ ಅಲ್ವಾ? ಅಲ್ಲಿ. ಯಾರು ಬರುತ್ತೆ ಹೇಳ್ರಿ? ಅಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಇಷ್ಟ ದಿನ ಬೈತಿದ್ರು. ಹಾ. ಅಶ್ವಿನಿ ಗೌಡ ಅವ್ರ ಅಮ್ಮನ್ಗೆ ಹೇಳ್ತಾರೆ, ಅವ್ನ್ ಮಾಡ್ದ ಅಂದ್ಬಿಟ್ಟು ನೀನು ಮಾಡ್ಬೇಡ, ಬೇರೆ ಅಂದ್ರು ಕೂಡ. ಹೇಳ್ತಾಳೆ ಲಾಸ್ಟ್ ಅಲ್ಲಿ, ಹೌದು. ಎಷ್ಟು ಮಾಡೋರು ಅವ್ರು ಮಾಡಿದ್ರೆ ನಾವು ಮಾಡ್ಬಾರ್ದು, ತಪ್ಪಾಗುತ್ತೆ ಅಂತ. ಅದ್ ಅರ್ಥ ಮಾಡ್ಕೊಬೇಕಾಯ್ತು ಅವ್ರು. ಹೌದೌದು. ಅಲ್ವಾ? ಮನುಷ್ಯ ಒಳ್ಳೆನು, ಅವ್ನ್ ಗೆಲ್ಬೇಕು ಅನ್ನೋ ಆಸೆ.
ಅದು ಹಿಂಗ್ ಮುಂದುವರೆದು ಒಂದು ಹುಡುಗನ ಅಷ್ಟೊಂದು ಟೀಕೆ ಮಾಡ್ತಿದ್ರು ಕೂಡ ಅವ್ನೇನು ಪೇಷನ್ಸ್ ಕಳ್ಕದಾನೆ ಅವನೇ ಸರ್ ಅಂತಂದ್ರೆ. ಜೀವನದಲ್ಲಿ ತುಂಬಾ ಏಟ್ ತಿಂದಿದ್ರೆ ಇದು ಏಟೇ ಅಲ್ಲ ಅವ್ನಿಗೆ. ಹ್ಮ್ ಹ್ಮ್ ಬಡಸ್ತನದಿಂದ ಬಂದಿರೋರ್ಗೆ ಅವ್ರ ಚಿಕ್ಕ ವಯಸ್ಸಿನ ಏಟ್ ತಿನ್ಕೊಂಡೇ ಬಂದಿರ್ತಾರೆ. ಅದೇನೇನಲ್ಲ ಇವೆಲ್ಲ ಅವ್ರಿಗೆ ಲೆಕ್ಕನೇ ಅಲ್ಲ. ಹಂಗಂತೀರಾ? ನೀವು ಓಡೋ ಕುದುರೆಗೆ ಎಷ್ಟೇ ಟಿಕ್ ಆದ್ರೂ ಪಾಡು ಓಡ್ತಾ ಇರ್ಬೇಕು ಅದು. ಹ್ಮ್ ಅದು ಹ್ಮ್ ನಿಂತ್ಕೊಂಡು ಹೋಗ್ತಾ ಇದ್ರೆ ಅದು ಗೆಲ್ಲಲ್ಲ ಅದು. ಅದು ಹೌದೌದು. ಓಡ್ತಾ ಇರ್ಬೇಕು. ಓಡ್ತಾ ಇದ್ರೇನೆ ಅದಕ್ಕೆ ಒಂದು ಕಲೆ. ಹ್ಮ್ ಹ್ಮ್ ಕರೆಕ್ಟ್ ಅಲ್ವಾ? ಹೌದೌದು. ನೀವ್ ಇನ್ಯಾನ್ ಟೀಕೆ ಮಾಡ್ಕೊಂಡಂತ ನಾವೆಲ್ಲ ಕೆಣಿಕೊಂಡು ನಿಂತ್ಕೊಂಡ್ರೆ ನಾವ್ ಹ್ಮ್ ಮುಂದೆ ಹೋಗೋದು ಯಾವಾಗ? ಅಲ್ಲ ಈ ನೋಡಿ ಸರ್, ಕರ್ನಾಟಕದಾದ್ಯಂತ ಜನ ಎಲ್ಲ ಗಿಲ್ಲಿದು ಪ್ರತಿ ಒಂದೊಂದು ಡೈಲಾಗು ನಗ್ತಾರೆ. ಹೌದು. ಅದ್ರಲ್ಲಿ ಇರೋರೆಲ್ಲ ಬರೀ ನೀನು ಕಾಮಿಡಿ ಮಾಡ್ಕೊಂಡು ಬರೀ ಕಾಮಿಡಿ ಮಾಡ್ತೀಯಾ ಬಾಯಿ ಮುಚ್ಕೇರು. ಸರ್ 5 ನಿಮಿಷ ಟಿವಿ ಮುಂದೆ ಕುತ್ಕೊಂಡ್ಬಿಟ್ರೆ ಹೊಟ್ಟೆನೋ ಬರ್ಸ್ಬಿಡ್ತಾರೆ ಮನುಷ್ಯ. ಅಲ್ವಾ? ನೀವು ನಗ್ದಿದ್ದೀರಾ ಹಂಗಾರೆ? ನಗ್ತಾಡ್ತೀವಿ. ನನಗೆ ಕಾಸು ಬಿಡ್ಬೇಕಾ? ಫ್ರೀಯಾಗಿ ತೋರಿಸ್ತಾರಲ್ಲ. ಎಲ್ಲಾರ್ಗು ಕಾಮಿಡಿ ಮಾಡಕ್ ಬರಲ್ಲ ಸರ್. ಎಲ್ರಿಗೂ ಬರಲ್ಲ. ಯಾರು ಮಾಡಕ್ ಆಗಲ್ಲ ಅದು. ಹೌದೌದು. ಅದು ಸುಮಾರು ಜನ ಮಾಡ್ತಾರೆ, ಅಷ್ಟು ವರ್ಕೌಟ್ ಆಗಲ್ಲ ಸರ್, ಯಾರೇ ಕಾಮಿಡಿ. ಆಗ್ಲಿ ಸರ್ ಕಾಮಿಡಿಗೆ ಅಂತಾನೆ ಇರ್ತಾರೆ. ಹ್ಮ್ ಈಗ ಹ್ಮ್ ಸಾಧು ಕೋಕಿಲ್ ಅವ್ರ ತರ ನಾವ್ ಮಾಡಕ್ ಆಗುತ್ತಾ? ಆಗಲ್ಲ ಅದೊಂದ್ ಕಲೆ. ಈಗ ಚಿಕ್ಕಣ್ಣವ್ರು ಮಾಡ್ತಾರೆ ಅನ್ಬಿಟ್ಟು ಎಲ್ಲರೂ ಮಾಡಕ್ ಆಗುತ್ತಾ? ಆಗಲ್ಲ ಆಗಲ್ಲ. ಕರೆಕ್ಟ್ ಅಲ್ವಾ? ಹ್ಮ್ ಹ್ಮ್ ಅದ್ ಕಾಮಿಡಿ ಆಗ್ಲಿ ಯಾವುದೇ ಆಗ್ಲಿ ಅದೊಂದ್ ಕಲೆ ಅಂತ ಇರುತ್ತೆ. ಸರ್, ಈಗ ಇವನೊಬ್ಬ ಹಳ್ಳಿಯಿಂದ ಬಂದವನೇ ಅಂದ್ಬಿಟ್ಟು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದಾರ ಅಥವಾ ಇವನ್ನ ತುಳಿದಾಕ್ಬೇಕು? ಸ್ವಾರ್ಥ ಸರ್, ಹ್ಮ್ ಸ್ವಾರ್ಥ ಅಷ್ಟೇನೆ. ಅವ್ರ ಹ್ಮ್. ಹಳ್ಳಿಯಿಂದ ಬಂದ್ರ ಅಲ್ಲ ಅಂತಲ್ಲ. ಎಲ್ಲ ಈ ಗಿಲ್ಲಿ ಅಂತ ಅಂದಾಗ ಅವ್ರ ಮನ್ಸಲ್ಲಿ ಅವ್ನೆಲ್ಲಿ ಗೆದ್ಕೊಂಡು ಹೋಗ್ಬಿಡ್ತಾನ ಸ್ವಾರ್ಥಕ್ಕೆ ಹಂಗ ಆಡ್ತಾ ಇದಾರೆ ಅಷ್ಟೇನೆ. ಹ್ಮ್ 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 ಅವ್ರದ್ದು ಟ್ಯಾಲೆಂಟ್ ವರ್ಷನ್ ಗೆದ್ಕೊಂಡ್ ಬರ್ಬೇಕದು. ಹ್ಮ್. ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡ್ಬಾರ್ದು. ಮೊದ್ಲು ಅವಾಗೆಲ್ಲ ಈ ಬರೀ ಅಶ್ವಿನಿ ಗೌಡ ಅವ್ರು ಮಾತ್ರ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ, ಎಲ್ಲರೂ ಶುರು ಮಾಡ್ಬಿಟ್ರೆ ಗಿಲ್ಲಿ ಮೇಲೆ. ಈಗೆಲ್ಲ ಅವ್ರು ಗಿಲ್ಲಿ ಅಂತಾನೆ ಹೇಳ್ತಾರಲ್ಲ. ಹ್ಮ್ 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 ಇವಾಗ ಈಗ 10 ಜನದಲ್ಲಿ ಓಡಕ್ ಹೋದ್ರೆ ಅವ್ನು ಚೆನ್ನಾಗ್ ಇದಾಗ್ತಾ ಇದ್ದಾನೆ ಅಂದಾಗ ನಾನು ಅವ್ನ ಡಬ್ಬಿ ಮಾಡ್ಬೇಕಲ್ವಾ? ಹ್ಮ್ 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 ಅವ್ರನ್ನ ಡಬ್ಬಿ ಮಾಡಕ್ಕಿರೋದ ನಾವ್ ಗೆಲ್ಲಕ್ಕಾಗೋದು ಹ್ಮ್ ಅಲ್ವಾ? ಹ್ಮ್ ಹ್ಮ್ ಆತರ. ಇವಾಗ ಅಣ್ಣ ನೆನ್ನೆ ಹಾ. ಆಕ್ಚುಲಿ ಇವಳು ರಿಷಬ್ ಹೊಡೆದಾಗ ಹೌದು. ನೋಡಿ ಎಲ್ರು ನಿಂತ್ಕೊಂಡು ನೋಡ್ತಾ ಇದ್ರು. ಹಾ. ಆದ್ರೆ ಅವ್ಳಿಗೆ ಅಲ್ಲೇ- ರಕ್ಷಿತಾನೆ ಬಂದು ಪಾಪ ಹಾ, ಹಾ, ಕಾಡ್ತಿದ್ಲು. ಹೌದು. ಹೇಳಿ ಅದ್ರ ಬಗ್ಗೆ ಹೇಳಿ, ರಕ್ಷಿತಾ ಬಗ್ಗೆ ಹೇಳಿ. ಪಾಪ ಹುಡುಗಿ ಗುಡ್ಡಾಟು. ಹ್ಮ್. ಒಳ್ಳೆ ಹುಡುಗಿ. ಸರ್, ಮನ್ಸಲ್ಲಿ ಹೆಂಗಿದೆ ಅದನ್ನ ಹಂಗೆ ಮಾತಾಡ್ತಾ ಇವ್ರು ಕೇಳ್ದಂಗೆ ಆಕೆ ಹೊಡಿಯಕ್ ಹೊಡೆದಾಗ ಹೊಡೆದ್ಬಿಟ್ಲೇನೋ ಅಂತ ಅಂದಾಗ ಯಾರೊಬ್ರು ಹತ್ರಕ್ ಹೋಗ್ಲಿಲ್ಲ. ಹೌದು. ಅಂದ್ರೆ ಅಲ್ಲಿ ಇರೋರೆಲ್ಲ ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರ. ಬುಡ್ಸಕ್ಕಾದ್ರೂ ಹೋಗ್ಬೇಕಲ್ವಾ ಸರ್? ಸರ್ ಇವಾಗ ನಮ್ಗೆ ಯಾಕೆ ಅನ್ನೋ ಜನ ಜಾಸ್ತಿ ಆಗ್ಬಿಡಿ. ಎಲ್ಲಿ ಏನೇ ಆಯ್ತಾ ಇದ್ರು ನಮ್ಗೆ ಯಾಕೆ? ಅಲ್ಲ, ಈಗ ಆಟನೇ ಬಿಗ್ ಬಾಸ್ ಆಟನೇ ಬಂದು ಹೌದು. ಒಂದು ವ್ಯಕ್ತಿತ್ವದ ಆಟ ಅಂತ ಇರೋದು. ಅಲ್ಲಿ ಮನುಷ್ಯತ್ವ ಅನ್ನೋದನ್ನ ಇವ್ರು ಏನು ತೋರ್ಸೋದೇ ಇಲ್ಲ, ಹೋಗಿ ಬಿಡ್ಸೋದೇ ಇಲ್ವಲ್ಲ. ಏನು ಮಾಡಕ್ಕಾಗಲ್ಲ ಸರ್. ಅವ್ರ ಮನ್ಸಲ್ಲಿ ಆತರ ಇರುತ್ತೆ. ಒಬ್ಬ ಹ್ಮ್. ಮನ್ಸಲ್ಲಿ ಯಾವ ತರ ಇರುತ್ತೆ ಯಾರಿಗೂ ಗೊತ್ತು. ಹ್ಮ್ ಆ ಹುಡುಗಿ ಒಂದ್ ಬಂದು ಪಾಪ ಸಪೋರ್ಟ್ ಮಾಡುತ್ತೆ ಗಿಲ್ಲಿ ಅವ್ರು. ಹ್ಮ್ ಅವನು ಸ್ವಲ್ಪ ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದಾನೆ. ಹ್ಮ್. ಗಿಲ್ಲಿ ಏನೋ ಸುಮ್ನೆ ಕೂತಿಲ್ಲ. ಯಾರ್ ತಪ್ಪಾದ್ರೂ ಹೋಗಿ ಪಾಪ ಹೆಲ್ಪ್. ಹೌದು, ಯಾರ್ದೇ ಇದಾದ್ರೂ ಕೂಡ ನೀವ್ ಹೇಳ್ದಂಗೆ ನೋಡ್ತಾ ಇದೀವಿ ಅನ್ಸುತ್ತೆ ನೀವು ರೆಗ್ಯುಲರ್ ಗೆ. ಯಾರ್ದೇ ಸಮಸ್ಯೆ ಆದ್ರೂ ಹೋಗಿ ನಿಂತ್ಕೋತಾರ ಪಟ್ಟಂತ. ಹೌದೌದು. ಸರ್ ನಾನು ಬಿಗ್ ಬಾಸ್ ನೋಡಲ್ಲ ಸರ್. ಹ್ಮ್ ಫಸ್ಟ್ ಇವ್ರು ಒಂದೇ ನೋಡ್ತಾ ಇರೋದು ನಾನು. ಇದೊಂದ್ ಸೀಸನ್ ನೋಡ್ತಾ ಇರೋದು, ಸೀಸನ್ ನೋಡ್ತಾ ಇರೋದು. ಇದುವರೆಗೂ ನೋಡೇ ಇಲ್ಲ. ನೋಡಿಲ್ಲ ನಾನು. ಅದಕ್ಕೋಸ್ಕರ ಗಿಲ್ಲಿಗೋಸ್ಕರನೇ ನೋಡ್ತಾ ಇದೀರಾ? ಇಲ್ಲಿಗೆ ಸರ್ ಮನುಷ್ಯ ಕಾಮಿಡಿ ಎಲ್ಲ ಚೆನ್ನಾಗಿದೆ. ಹಾ, ಟೈಮ್ ಹಾ, ಪಾಸ್ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ಹಾ, ಹಾ. ಅದಕ್ಕೋಸ್ಕರ ನೀವೇನ್ ಕೆಲಸ ಮಾಡ್ತೀರಾ ಸರ್? ಸರ್ ನಮ್ದು ಸೆಕೆಂಡ್ಸ್ ಕಾರ್ ಇದೆ. ಕಾರ್ ಶೋರೂಮ್ ಇದೆ, Showroom. ಮಾರಾಟ ಮಾಡೋದು ಮಾರಾಟ ತಗೊಳ್ಳೋದು. ಮಾಡೋದು, ತಗೊಳ್ಳೋದು. ನೀವು ಇಂಥ ಬಿಸಿ ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ನೋಡ್ತಾ ಇದೀರಿ ಅಂದ್ರೆ ಗಿಲ್ಲಿಗೋಸ್ಕರನೇ. ಸುಮ್ನೆ ಸ್ವಲ್ಪ ಯಾವ್ದೋ ಟೈಮ್ ಇದ್ದಾಗ ಕುತ್ಕೊಂಡು ನೋಡ್ತಾ ಇರ್ತೀವಿ ಹ್ಮ್ ಹ್ಮ್ ಹ್ಮ್. ಅವ್ರದ್ದೇ. ಗಿಲ್ಲಿ ಗೆಲ್ಬೇಕು ಅಂತೀರಾ? ಗಿಲ್ಲಿ ಗೆಲ್ಬೇಕು ಸರ್. ಈ ಸರಿ ಏನಾದ್ರು ಹೊರಗಡೆ ಹೋಗ್ಬೇಕು ಅಂತಂದ್ರೆ ನೆಕ್ಸ್ಟ್ ವೀಕ್ ಯಾರು ಹೋಗ್ಬೇಕು ಅಂತ ನಿಮ್ ಪ್ರಕಾರ? ಅದೆಲ್ಲ ನಾವ್ ಹೇಳೋದ್ ತಪ್ಪಾಗುತ್ತೆ. ಹ್ಮ್ ಹ್ಮ್ ಚೆನ್ನಾಗ್ ಆಡೋರ್ನ ಉಳಿಸ್ಕೊಂತಾರೆ, ಇಲ್ದವ್ರನ್ನ ಕಳಿಸ್ತಾರೆ. ಸರ್, ಈಗ ಇನ್ನೊಂದು ವಿಚಾರ, ಇಷ್ಟೊತ್ತವರೆಗೂ ಗಿಲ್ಲಿ ವರ್ಗ ಬಗ್ಗೆ ಮಾತಾಡಿದ್ವಿ. ಈಗ ಅಶ್ವಿನಿ ಅವರು ಮತ್ತೆ ಈ ಹುಡುಗಿ ರಕ್ಷಿತಾ ಕೃಷ್ಣ. ಅವ್ರದ್ದು ತುಂಬಾ ಇದಾಗ್ಬಿಟ್ಟದೆ. ಹಾ. ಏನಂತಂದ್ರೆ ಅಶ್ವಿನಿ ಅವರು ಇವ್ರನ್ನ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರು ಹೌದು. ಅಂತ ಬರ್ತಿತ್ತು. ಆ ಹುಡುಗಿ ಸಪೋರ್ಟ್ ಮಾಡ್ತಿದ್ಲು. ಈಗ ಇದಕ್ಕಿದಂಗೆನೆ ರಾತ್ರಿ ನೋಡಿದ್ರಲ್ಲ ನೀವು, ಹಾ. ಆ ಹುಡುಗಿ ಒಂದು ವಾರ್ನ್ ಮಾಡ್ತು, ನಿಮ್ಮನ್ನ ಕಳಿಸ್ಬಿಟ್ಟು ನಾ ಇಲ್ಲೇ ಆಚೆ ಇರ್ತೀನಿ, ಹೋಗೋದು ಅಂತ. ಇಲ್ಲೇ ಇರ್ತೀನಿ, ನಿಮ್ ಕಳ್ಸ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದ್ದು. ಇಲ್ಲೇ ಇರ್ತೀನಿ ಅಂತ ಹೌದು. ಹೇಳಿದ್ಲು. ಅದ್ರ ಬಗ್ಗೆ ಏನ್ ಹೇಳ್ತಾ? ಸದ್ಯ ಆಗತ್ತಾ? ಅದು ಸತ್ಯ ಆಗತ್ತಾ? ಅದು ಅವ್ರು ಬಿಟ್ಟಿದ್ದು. ಅಲ್ಲಿ ನಮ್ಗೆ ನಾವೆಲ್ಲ ಹೇಳ್ದಂಗೆಲ್ಲ ಆಗತ್ತಾ ಅಲ್ಲಿ? ನೀವೇನ್ ಹೇಳ್ಬೇರೆ? ಅಲ್ಲಿ ಸುದೀಪ್ ಸರ್ ಹೆಂಗ್ ಹೇಳ್ತಾರೋ ಹಂಗೆ ಆಗುತ್ತದು. ಸೊ ಏನು ರಘು ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ರಘು ಒಳ್ಳೆ ಮನುಷ್ಯನೇ ಪಾಪ. ಅವ್ರ ಯಾರ ತಂಟೆಗೂ ಹೋಗಲ್ಲ. ಅವ್ರ ಪಾಡಗ್ ಅವ್ರು ಚೆನ್ನಾಗಿ ಆಡ್ಕೊಂಡು ಹೋಗ್ತಾ ಇದಾರೆ. ಸರ್, ಈಗ ರಾತ್ರಿ ಮಲ್ಲಮ್ಮನ ಕಳಿಸ್ಬಿಟ್ರು ಹೊರಗಡೆಗೆ. ಮಲ್ಲಮ್ಮನ ಕಳಿಸ್ದಾಗ ಅಲ್ಲಿ ಒಂದಿಬ್ರು ಕಣ್ಣೀರ್ ಹಾಕ್ಬಿಟ್ರು. ಹಾ. ಇನ್ನೊಂದಷ್ಟು ಜನ ವ್ಯಕ್ತನೆ ಪಡಿಸ್ಲೇ ಇಲ್ಲ. ಹಾ. ಆ ಹುಡುಗಿ ಅಂತೂ ಫುಲ್ ಗುಳು ಅಂತ ಅಳಿಕೆ ಸ್ಟಾರ್ಟ್ ಮಾಡ್ಬಿಡ್ತು. ಹೌದು. ಮಲ್ಲಮ್ಮನ ಬಗ್ಗೆ ಏನ್ ಹೇಳ್ತೀರಾ? ಅಷ್ಟ್ ದಿನ ಇದು ಆಡಿದ್ದು ಮತ್ತೆ ಹೊರಗಡೆ. ಅಲ್ಲೊಂದ್ ಹಿರೇತಲೆ ಅಂತ ಒಬ್ರು ಇದ್ರು ಸರ್ ಅಲ್ಲಿ. ಹ್ಮ್ ಹ್ಮ್ ಈಗ ಒಂದ್ ಮನೆಗೆ ದೊಡ್ಡವ್ರಂತ ಒಬ್ರು ಹೆಂಗಿರ್ತಾರ ಹಂಗಿದ್ರು ಅವ್ರು. ಹ್ಮ್ ಅವ್ನ ಇಟ್ಕೊಬೇಕಾಯ್ತು ಪಾಪ. ಅಮ್ಮಂಗ್ ಏನು ಗೊತ್ತಿಲ್ಲ. ಹ್ಮ್. ಇವ್ರ ಹತ್ರ ಕರ್ಕ ಬಂದ್ ಹಾಕ್ಬಿಟ್ರೆ ಅವ್ರಿಗಿನ್ನ ಅದು ಅವ್ರ ಜೊತೆ ಅಂದ್ರೆ ಎಲ್ಲ ಸ್ವಾರ್ಥಿಗಳು ಇದ್ರೊಳಗಡೆನೆ. ಅಯ್ಯಮ್ಮನ್ಗೆ ಏನು ಗೊತ್ತಿಲ್ಲ. ಇರೋದ್ರಿಂದ ಹಳ್ಳಿ ಜನಕ್ಕೆ ಮುಗ್ಧ ಜನ ಅಂತಾರಲ್ಲ, ಹೌದೌದು. ಹಂಗೆ ಅಯ್ಯಮ್ಮಂಗೆ ಏನು ಗೊತ್ತಿಲ್ಲ. ಅಂದ್ರೆ ನಿಮ್ ಪ್ರಕಾರ ಇನ್ನೂ ಸ್ವಲ್ಪ ದಿನ ಇರ್ಬೇಕು. ಇರ್ಬೇಕಾಯ್ತಾ ಅಮ್ಮ ಪಾಪ. ಯಾಕಂದ್ರೆ ತುಂಬಾ ಜನ ಹೇಳೋರು ಬಿಗ್ ಬಾಸ್ ಅಲ್ಲಿ ಹಳ್ಳಿ ಜನ ಕರ್ಕಳಿ ಅಂತ. ಬಿಗ್ ಬಾಸ್ ಅವ್ರು ಆ ಕೆಲಸ ಮಾಡಿದ್ರು, ಒಂದ್ ಹೌದು. ತಿಂಗಳು ಇಟ್ಕೊಂಡಿದ್ರು. ಇನ್ನೊಂದ್ ಆದ್ರೆ ಸ್ವಲ್ಪ ದಿನ ಇಟ್ಕೋಬೇಕಾಯ್ತು. ಇನ್ನೊಂದೇನಂದ್ರೆ ಅಮ್ಮ ಬುದ್ಧಿವಾದ ಹೇಳ್ತಾ ಇತ್ತು. ಹಿರಿಕರಾಗಿ. ಹಿರೀಕರಾಗಿರೋರು. ಅದೊಂದು ಇದಾಗಿರೋದಲ್ಲ. ಹಿರಿಕರಾಗಿ ಜೊತೆಗೆ ಎಲ್ಲಾ ತರದಲ್ಲೂ ಕಾಂಪೀಟ್ ಮಾಡ್ತಿದ್ಲಲ್ಲ ಹೌದು. ಎಮ್ಮ. ವಯಸ್ಸಾದ್ರೂನು ಹ್ಮ್ ಹ್ಮ್ ಅಮ್ಮ ಚೆನ್ನಾಗಿ ಇದ್ ಮಾಡ್ತಾ ಇದ್ರು. ಹ್ಮ್ ಹ್ಮ್ ಇಟ್ಕೋಬೇಕಾಯ್ತು ಅವ್ರು. ಹ್ಮ್ ಹ್ಮ್ ಹ್ಮ್. ಇನ್ಯಾರ್ದು? ಓಕೆ ಸರ್, ಥ್ಯಾಂಕ್ ಯು.